ವಿಶ್ವಜ್ಞಾನಿ ಮಾನವ ಕುಲದ ಉದ್ಧಾರಕ ನಮಗೆ ಸಿಗ್ತಿರಲಿಲ್ಲ ಮತ್ತು ನಾವು ಈ ವೇದಿಕೆ ಮೇಲೆ ನಿಂತು ಮಾತಾಡ್ತಕ್ಕಂಥ ಅವಕಾಶವೂ ಕೂಡ ಆಗ್ತಿರಲಿಲ್ಲ. ಆದ್ದರಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂದೆ ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ ಅವರ ಸ್ಮರಣಾರ್ಥವಾಗಿ ಅವರಿಗೆ ಗೌರವ ವಂದನೆಗಳನ್ನು ಸಲ್ಲಿಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದಿಸ್ತಾ ಈ ಕಾರ್ಯಕ್ರಮದ ಕುರಿತು 4 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ರಾಮ್ಜಿ ಸಕ್ಪಾಲ್ ಅವರ ತಂದೆ ಮಾಲೋಜಿ ಸಕ್ಪಾಲ್ ಅವರು ಕೂಡ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸೈನ್ಯದಲ್ಲಿ ಅವರು ಸುಬೇದಾರಾಗಿ ಕೆಲಸ ಮಾಡಿದರು. ರಾಮ್ಜಿ ಸಕ್ಪಾಲ್ರು ಕೂಡ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರಾಗಿ ಕೆಲಸ ಮಾಡಿದರು. ಮತ್ತು ಭೀಮಾಬಾಯಿಯ ಕುಟುಂಬದವರು ಅವರು 6 ಜನ ಚಿಕ್ಕಪ್ಪಂದಿರು ಕೂಡ ಸೈನ್ಯದಲ್ಲಿ ಕೆಲಸ ಮಾಡಿದರು. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದಲ್ಲಿ ಯೋಧ ಗುಣ ಇತ್ತು. ಆದ್ದರಿಂದ ಈ ಮನುವಾದದ ವಿರುದ್ಧ ಅವರು ಜೀವನವಿಡೀ ಹೋರಾಟ ಮಾಡಿ ನಮಗೆ ಗೌರವಯುತ ನೆಮ್ಮದಿಯ ಬದುಕನ್ನು ಕಟ್ಟಿಕೊಡುವಲ್ಲಿ ಅವರು ಯಶಸ್ವಿಯಾದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವವನ್ನು ಹೇಳಬೇಕಾದ್ರೆ ಅಂಬೇಡ್ಕರ್ ಅವರ ಸಾಧನೆಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಲ್ಯದಲ್ಲಿ ಹಲವಾರು ಅವಮಾನಗಳನ್ನು, ಸಂಕಷ್ಟಗಳನ್ನು ಅನುಭವಿಸಿ ಅಮೇರಿಕಾ, ಲಂಡನ್, ಜರ್ಮನಿ ಅಂಥ ವಿಶ್ವವಿದ್ಯಾಲಯಗಳಲ್ಲಿ MA, PhD, MSc, BSc, ಬಾರೆಟ್ ಲಾ ಇಂತಹ ಉನ್ನತ ಪದವಿಗಳನ್ನು ಪಡೆದುಕೊಂಡು ಅವರು ಭಾರತಕ್ಕೆ ಬಂದಾಗ ಅಥವಾ ವಿದೇಶದಲ್ಲಿಯೇ ಅತ್ಯುನ್ನತವಾದ ಹುದ್ದೆಯನ್ನು ಅಲಂಕರಿಸಿ ಅವರು ವೈಭವೋಪೇತ ಜೀವನವನ್ನು ನಡೆಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದವು. ಆದರೂ ಕೂಡ ಅವರೆಲ್ಲ ಆ ಅವಕಾಶಗಳನ್ನು ನಿರಾಕರಿಸಿ ನಮ್ಮ ಶೋಷಿತ ಸಮುದಾಯಗಳಿಗೆ ಹೊಸ ಬದುಕನ್ನು ಕಟ್ಟಿಕೊಡಬೇಕು, ಕಳೆದು ಹೋದ ಹಕ್ಕುಗಳನ್ನು ದೊರಕಿಸಿಕೊಡಬೇಕಂತ ತಿಳ್ಕೊಂಡು ಅವರು ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮ ಹೋರಾಟವನ್ನು ಆರಂಭ ಮಾಡಿದರು. 1919ರಲ್ಲಿ ಸೌತ್ ಬರೋ ಕಮಿಷನ್ ಭಾರತಕ್ಕೆ ಬಂದಾಗ ಈ ದೇಶದ ಎಲ್ಲ ಜನರಿಗೆ ಮತದಾನದ ಹಕ್ಕನ್ನು ಕೊಡಬೇಕು ಅಂತ ಅವರು ಮಂಡನೆ ಮಾಡಿದರು. ಯಾಕಂದರೆ ಮತದಾನದ ಹಕ್ಕು ಎಲ್ರಿಗೂ ಇರಲಿಲ್ಲ. ಕೇವಲ ಪದವೀಧರರಿಗೆ, ಭೂ ಮಾಲೀಕರಿಗೆ ಮತ್ತು ಯಾರು ಟ್ಯಾಕ್ಸನ್ನು ಕಟ್ತಾರೆ ಅವರಿಗೆ ಮಾತ್ರ ಮತದಾನದ ಹಕ್ಕಿತ್ತು. ನಂತರ 1924ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನು ಆರಂಭ ಮಾಡಿ ಶೋಷಿತ ಸಮುದಾಯಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡುವ ಕೆಲಸವನ್ನು ಕೂಡ ಮಾಡಿದರು. ಅನೇಕ ಪತ್ರಿಕೆಗಳನ್ನ ತೆಗೆದರು. ಮೂಕನಾಯಕ ಇರ್ಬೋದು, ಸಮತಾ ಇರ್ಬೋದು, ಜನತಾ ಇರ್ಬೋದು, ಪ್ರಬುದ್ಧ ಭಾರತ ಇರ್ಬೋದು, ಹೀಗೆ ಪತ್ರಿಕೆಗಳನ್ನು ಆರಂಭ ಮಾಡುವ ಮೂಲಕ ಆ ಪತ್ರಿಕೆಗಳಲ್ಲಿ ಅಗ್ರಲೇಖನವನ್ನು ಬರೆದು ನಮ್ಮ ಸಮುದಾಯವನ್ನು ಎಚ್ಚರಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಅವರು ಮಾಡಿದರು. 1927ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಾಗ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಸೈಮನ್ ಗೋ ಬ್ಯಾಕ್ ಅಂತ ಚಳವಳಿ ಮಾಡುವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳ ಪರವಾಗಿ ಇವರಿಗೆ ಮತದಾನದ ಹಕ್ಕನ್ನು ಕೊಡಬೇಕು, ರಾಜಕೀಯ ಪ್ರಾತಿನಿಧ್ಯವನ್ನು ಕಲ್ಪಿಸಬೇಕು ಅಂತ ತಿಳ್ಕೊಂಡು 1927ರಲ್ಲಿ ಸೈಮನ್ ಕಮಿಷನ್ಗೆ ಬಾಬಾ ಸಾಹೇಬರು ಮನವಿಯನ್ನು ಕೊಟ್ಟರು. ಆಗ 1930, 31, 32ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಬಾಬಾ ಸಾಹೇಬರು ಭಾಗವಹಿಸಿ ಈ ಶೋಷಿತ ಸಮುದಾಯಗಳ ಪರವಾಗಿ ಅಲ್ಲಿ ಧ್ವನಿ ಎತ್ತಿದರು. ರಾಮ್ಸೆ ಮೆಕ್ಡೊನಾಲ್ಡ್ ಬಾಬಾ ಸಾಹೇಬರ ವಾದವನ್ನು ಮನ್ನಿಸಿ ಕೋಮುವಾರು ಮತದಾನವನ್ನು ಅಂದರೆ ಶೋಷಿತ ಸಮುದಾಯಗಳಿಗೆ 2 ಮತದಾನದ ಹಕ್ಕನ್ನು ಪಡೆಯುವಲ್ಲಿ ಬಾಬಾ ಸಾಹೇಬರು ಯಶಸ್ವಿಯಾದರು. ಆದರೆ ಮಹಾತ್ಮ ಗಾಂಧೀಜಿಯವರ ಉಪವಾಸದಿಂದಾಗಿ ಮಹಾತ್ಮ ಗಾಂಧೀಜಿಯವರ ಜೀವವನ್ನು ಉಳಿಸಬೇಕೆನ್ನುವ ಉದ್ದೇಶದಿಂದ ಬಾಬಾ ಸಾಹೇಬರು ಪೂನಾ ಪ್ಯಾಕ್ಟ್ಗೆ ಸಹಿ ಹಾಕ್ತಕ್ಕಂಥ ಅನಿವಾರ್ಯ ಸಂದರ್ಭ ಸೃಷ್ಟಿಯಾಯಿತು. ಇಲ್ಲದೆ ಹೋಗಿದ್ರೆ ನಮಗೆ ಕೋಮುವಾರು ಪ್ರಾತಿನಿಧ್ಯ ಸಿಕ್ಕಿದ್ರೆ ಈಗಿರ್ತಕ್ಕಂಥ ಚಮಚಾಗಿರಿ ರಾಜಕಾರಣ ಮಾಡ್ತಕ್ಕಂಥ ಅನಿವಾರ್ಯತೆ ಇರಲಿಲ್ಲ. ನಮ್ಮ ಸಮುದಾಯವನ್ನು
ಪ್ರತಿನಿಧಿಸ್ತಕ್ಕಂಥ ಸ್ವಾಭಿಮಾನಿ ನಾಯಕರು ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಸಾಧ್ಯತೆ ಇತ್ತು. ಆದರೆ ಪೂನಾ ಪ್ಯಾಕ್ಟ್ನಿಂದಾಗಿ ಆ ಸ್ವಾಭಿಮಾನದ ರಾಜಕಾರಣವನ್ನೇ ನಾವು ಕಳೆದುಕೊಳ್ಳತಕ್ಕಂಥ ಸಾಧ್ಯತೆ ಆಯಿತು. 1935 ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ನಂತರ ಬಂದಂಥ ಚುನಾವಣೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೇಬರ್ ಪಾರ್ಟಿ, ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ, ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಕಟ್ಟಿ 17 ಜನ ಉಮೇದುವಾರನ್ನು ನಿಲ್ಲಿಸಿ ಅದರಲ್ಲಿ 15 ಜನ ವಿಜಯ ಆಗುವಂಗೆ ನೋಡಿಕೊಂಡು, ಅದರಲ್ಲೂ ವಿಶೇಷವಾಗಿ 4 ಸ್ಥಾನ ಜನರಲ್ ಸೀಟ್ನಲ್ಲಿ ನಿಲ್ಲಿಸಿ ಅದರಲ್ಲಿ 3 ಜನರಲ್ ಸೀಟ್ಗಳಲ್ಲಿ ಗೆಲ್ಲಿಸಿ 15 ಸೀಟುಗಳನ್ನ ಗೆಲ್ಲುವುದರ ಮೂಲಕ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಹೊರಹೊಮ್ಮುವಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಶಸ್ವಿಯಾಗ್ತಾರೆ. ಯಾಕೆಂದರೆ ನಾವು ಇವತ್ತಿನ ಕಾಲಮಾನದಲ್ಲಿ ನಾವು ಒಂದು ರಾಷ್ಟ್ರೀಯ ಪಕ್ಷದ ಟಿಕೆಟನ್ನು ಗಿಟ್ಟಿಸಿಕೊಳ್ಳುವಲ್ಲಿ ನಮಗೆ ಸಾಧ್ಯ ಆಗ್ತಾ ಇರತಕ್ಕಂಥ ಸಂದರ್ಭವನ್ನು ನೋಡ್ತೇವೆ. ಅದು ತಾಲೂಕು ಪಂಚಾಯತ್ ಇರ್ಬೋದು, ಜಡ್ ಪಿ ಇರ್ಬೋದು, ಅಥವಾ MLA ಇರ್ಬೋದು, MP ಇರ್ಬೋದು. ಒಂದು ರಾಷ್ಟ್ರೀಯ ಪಕ್ಷದ ಅಧಿಕೃತ ಉಮೇದುವಾರಿಕೆಯನ್ನು ನಾವು ಗಿಟ್ಟಿಸುವಲ್ಲಿ ವಿಫಲರಾಗ್ತಕ್ಕಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಂತ ಶಕ್ತಿಯ ಮೇಲೆ ಹೊಸ ಪಕ್ಷವನ್ನು ಕಟ್ಟಿ ಉಮೇದುವಾರರನ್ನು ಹಾಕಿ ಅದರಲ್ಲೂ 4 ಸ್ಥಳಗಳಲ್ಲಿ ಅನ್ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಜನರಲ್ ಸೀಟ್ನಲ್ಲಿ ನಿಲ್ಲಿಸಿ ಗೆಲ್ಲಿಸಿದ್ದನ್ನು ನೋಡಿದ್ರೆ ಅವರ ರಾಜಕೀಯ ಮುತ್ಸದ್ದಿತನ, ಚಾಣಾಕ್ಷತೆ ನಮಗೆ ಕಂಡು ಬರ್ತದೆ. ಆಮೇಲೆ 1947ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದಕ್ಕಿಂತ ಹಿಂದೆ 1927ರಿಂದ 1932 ತನಕ ಬಾಬಾ ಸಾಹೇಬರ ಸಾಮಾಜಿಕ ಹೋರಾಟವನ್ನು ನಾವು ನೋಡ್ಬೋದು. ಅದು ಮಹಾಡ್ಕೆರೆ, ಅದು ನೀರು ಕುಡಿಯುವ ಸತ್ಯಾಗ್ರಹ ಇರ್ಬೋದು, ಕಾಳಾರಾಮ್ ದೇವಸ್ಥಾನದ ಪ್ರವೇಶ ಇರ್ಬೋದು. ಸೊ 1927ರಿಂದ 1932 ತನಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಚಳವಳಿ ಬ್ರಿಟಿಷರ ಕಣ್ತರಿಸುವಲ್ಲಿ ಭಾಳ ಯಶಸ್ವಿಯಾದ್ದನ್ನು ನಾವು ಗಮನಿಸ್ಬೋದು. 1942ರಲ್ಲಿ ಬ್ರಿಟಿಷ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಅವರನ್ನು ನಾಮಕರಣ ಮಾಡಿ, ಆಗ ಲೇಬರ್ ಮಂತ್ರಿ, ಆಮೇಲೆ ಲೋಕೋಪಯೋಗಿ ಸಚಿವರು, ಗಣಿ ಇಲಾಖೆ ಮುಂತಾದ ಪ್ರಮುಖ ಖಾತೆಗಳನ್ನು ಬಾಬಾ ಸಾಹೇಬರು ನಿಭಾಯಿಸಿ 12 ತಾಸು ಇದ್ದಂಥ ಕೆಲಸದ ಅವಧಿಯನ್ನು 8 ತಾಸಕ್ಕೆ ಇಳಿಸಿ, ಮಹಿಳಾ ಕಾರ್ಮಿಕರಿಗೆ ಪ್ರಸೂತಿ ರಜೆಯನ್ನು ನೀಡಿ, PF ಅನ್ನು ನೀಡಿ, ಹೀಗೆ ಅನೇಕ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತರುವಲ್ಲಿ ಬಾಬಾ ಸಾಹೇಬರು ಯಶಸ್ವಿಯಾಗ್ತಾರೆ. ಮತ್ತು ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ಮುಂದಿರ್ತಕ್ಕಂಥ ಭಾಳ ದೊಡ್ಡ ಸವಾಲು ಏನಿತ್ತಪ್ಪ ಅಂದರೆ ನಮ್ಮದೇ ಆದಂಥ ಸಂವಿಧಾನವನ್ನು ರಚನೆ ಮಾಡಿಕೊಳ್ಳೋದು. ಸ್ವಾತಂತ್ರ್ಯ ಸಿಕ್ಕ 2 ವಾರಗಳ ನಂತರ ಅಂದರೆ ಆಗಸ್ಟ್ 29, 1947ರಂದು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಬಾಬಾ ಸಾಹೇಬರನ್ನು ನೇಮಕ ಮಾಡಲಾಗ್ತದೆ. ಬಾಬಾ ಸಾಹೇಬರು ವಿಶ್ವದ ಸುಮಾರು 60 ದೇಶದ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಒಳ್ಳೊಳ್ಳೆಯ ಅಂಶಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮದೇ ಆದಂಥ ಅದ್ಭುತ ಸಂವಿಧಾನವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ನಂತರ ಅವರು ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಗಳಾಗಿ ಹಿಂದೂ ಕೋಡ್ ಬಿಲ್ಲನ್ನು ತರಲಿಕ್ಕೆ ಪ್ರಯತ್ನ ಮಾಡಿದರು. ಹಿಂದೂ ಕೋಡ್ ಬಿಲ್ಲನ್ನು ಯಾಕೆ ತರಲಿಕ್ಕೆ ಪ್ರಯತ್ನ ಮಾಡಿದ ಮುಖ್ಯ ಉದ್ದೇಶ ಏನಿತ್ತಪ್ಪ ಅಂದರೆ ಸ್ತ್ರೀಯರಿಗೆ ಆಸ್ತಿಯಲ್ಲಿ ಸಮಾನವಾದ ಹಕ್ಕಿರಲಿಲ್ಲ, ಸ್ತ್ರೀಯರಿಗೆ ಡೈವರ್ಸ್ ತೆಗೆದುಕೊಳ್ಳುವ ಹಕ್ಕಿರಲಿಲ್ಲ, ಸ್ತ್ರೀಯರಿಗೆ ಜೀವನಾಂಶ ಪಡೆದುಕೊಳ್ತಕ್ಕಂಥ ಹಕ್ಕಿರಲಿಲ್ಲ, ಸ್ತ್ರೀಯರಿಗೆ ದತ್ತಕ ತೆಗೆದುಕೊಳ್ತಕ್ಕಂಥ ಹಕ್ಕಿರಲಿಲ್ಲ. ಸೊ ಇವುಗಳೆಲ್ಲ ಕೊಡಿಸಬೇಕು, ಹಿಂದೂ ಸಮಾಜವನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡಬೇಕು, ಸುಧಾರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಿಂದೂ ಕೋಡ್ ಬಿಲ್ಲನ್ನು ಕಾನೂನು ಮಂತ್ರಿಗಳಾಗಿ ಬಾಬಾ ಸಾಹೇಬರು ಸಂಸತ್ನಲ್ಲಿ ಮಂಡಿಸಿದಾಗ ಅದು ಬಹುಮತದ ಕೊರತೆ ಇಲ್ಲದೆ ಅದು ಬಿದ್ದು ಹೋದಾಗ ಅನಿವಾರ್ಯವಾಗಿ ಬಾಬಾ ಸಾಹೇಬರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದನ್ನು ನೋಡಿದರೆ ಇಡೀ ಹಿಂದೂ ಸಮಾಜದ ಶುದ್ಧೀಕರಣಕ್ಕಾಗಿ, ಇಡೀ ಹಿಂದೂ ಸಮುದಾಯದ ಪ್ರಗತಿಗಾಗಿ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರ ಅಭ್ಯುದಯಕ್ಕಾಗಿ ಬಾಬಾ ಸಾಹೇಬರು ಏನು ಕನಸು ಕಂಡಿದ್ರು ಆ ಬಿಲ್ಲು ಸಂಸತ್ನಲ್ಲಿ ಪಾಸ್ ಆಗದೇ ಇರುವುದಕ್ಕೆ ವಿರೋಧ ವ್ಯಕ್ತಪಡಿಸಿ ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ಆದರೆ ಬಾಬಾ ಸಾಹೇಬರು ಏನೇನು ತರಬೇಕಂತ ಕನಸು ಕಂಡಿದ್ರು ಅವೆಲ್ಲ ಕಾನೂನುಗಳು ಮುಂದೆ ಬರ್ತವೆ. 1955ರಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, 1956ರಲ್ಲಿ ಹಿಂದೂ ಸೆಕ್ಷನ್ ಆ್ಯಕ್ಟ್ ಇರ್ಬೋದು, 1956ರಲ್ಲಿ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಇರ್ಬೋದು. ಇತ್ತೀಚೆಗಂತೂ 2005 ಆಗಸ್ಟ್ 9ರಂದು ನಾವು ಸೆಕ್ಷನ್ 6 ಆಫ್ ಹಿಂದೂ ಸೆಕ್ಷನ್ ಆ್ಯಕ್ಟ್ಗೆ ತಿದ್ದುಪಡಿ ಮಾಡಿ ಹೆಣ್ಣು ಮಗಳಿಗೂ ಕೂಡ ಗಂಡು ಮಗನಷ್ಟೇ ಆಸ್ತಿಯಲ್ಲಿ ಸಮಹಕ್ಕು ಅನ್ನೋದನ್ನು ನಾವು
ತಂದಿದ್ದೇವೆ ಮತ್ತು ಮಹಿಳಾ ಮೀಸಲಾತಿಯನ್ನು ಕೂಡ ಇವತ್ತು ನಾವು ತಂದಿದ್ದೇವೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರಿಯಾಗಿ ಹೋಗ್ಬೇಕು. ಇವತ್ತು ನಾವು ಸ್ಥಳೀಯ ಆಡಳಿತದಲ್ಲಿ ಮಹಿಳೆಯರಿಗೆ 50% ಮೀಸಲಾತಿಯನ್ನು ಕೊಟ್ಟಿದ್ದೇವೆ. ಸ್ಥಳೀಯ ಆಡಳಿತ ಅಂದರೆ ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು. ಇಂತಹ ಸ್ಥಳೀಯ ಆಡಳಿತದಲ್ಲಿ ನಾವು ಮಹಿಳೆಗೆ 50% ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂದರೆ ಅದು ಬಾಬಾ ಸಾಹೇಬರ ಕಂಡಂಥ ಕನಸು ಇವತ್ತು ಸ್ವಲ್ಪ ಮಟ್ಟಿಗೆ ನನಸಾಗಿದೆ. ಅದ್ರ ಜೊತೆಗೆ ನಾವು ಕರ್ನಾಟಕ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದ ಸೇವೆಗಳಲ್ಲಿ ಮಹಿಳೆಯರಿಗೆ 30%ಅನ್ನು ನಾವು ಕೊಟ್ಟಿದ್ವಿ. ಅದನ್ನೀಗ 33%ಅನ್ನು ನಾವು ಇವತ್ತು ಹೆಚ್ಚು ಮಾಡಿದೆವು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಮಹಿಳಾ ಮೀಸಲಾತಿ ಬಿಲ್ಲು ಲೋಕಸಭೆಯಲ್ಲಿ ಪಾಸಾಗಿ ಅದು ರಾಜ್ಯಸಭೆಯಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಅದು ಕಳೆದ ವರ್ಷ ಮಹಿಳಾ ಮೀಸಲಾತಿ ಬಿಲ್ಲು ಪಾಸಾಗಿ ಈಗ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಅಂದರೆ MLA MP ಎಲೆಕ್ಷನ್ಗಳಲ್ಲೂ ಕೂಡ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಬರುವ 2028ರಿಂದ ಜಾರಿಯಲ್ಲಿ ಬರ್ತದೆ ಅನ್ನೋದು ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಿಳಾ ಸಬಲೀಕರಣದ ಕನಸು ಅವರೇನು 1950ರಲ್ಲಿ ಕಂಡಿದ್ರು ಅದು ಇವತ್ತು 1928ರಲ್ಲಿ ನನಸಾಗ್ತದೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯನ್ನು ನಾವು ಮನಗಾಣಬೇಕು. ನಂತರ ಅವರು 1956ರಲ್ಲಿ ಬೌದ್ಧ ಧರ್ಮಕ್ಕೆ ಮರಳಿ ಹೋದರು. ಅದರಿಂದ ನಾವೆಲ್ಲರೂ ಬಾಬಾ ಸಾಹೇಬರ ಅನುಯಾಯಿಗಳು